ಅಬ್ಬ ಗುರು ಸಖತ್ತಾಗಿ ಎಂಜಾಯ್ಮೆಂಟ್ ಐತೆ. ಲಾಸ್ಟ್ ಮಾತ್ರ ಮಿಸ್ಸೇ ಮಾಡ್ಕೋಬೇಕು ಬಡಿ. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇಲ್ಲಿ ಸೋಮನಾಥ್. ಎಲ್ಲರೂ ಆರಾಮಿದ್ದೀರ ಅಂತ ತಿಳ್ಕೊಳ್ತೇನೆ. ನಾವಿಲ್ಲಿ ಆರಾಮಾಗಿದ್ದೀವಿ. ಆರಾಮು ಇಲ್ಲ ಅಂದ್ರೂ ಕೂಡ ಆರಾಮಾಗಿದ್ದೀವಿ ಅಂತ ಹೇಳ್ಕೋಬೇಕು. ಇದೇ ಗುರು ಲೈಫು. ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಬಿಟ್ಟು ಸುತ್ತಾಡಬೇಕು ಅಷ್ಟೇ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಮೈಸೂರಿಗೆ ಹೋಗ್ತಾ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಬೇಜಾರು ಏನಪ್ಪ ಅಂದರೆ ಸರ್ವಿಸ್ ರೋಡೇ ಬೇಜಾರು. ಮತ್ತೆ ಹೇಳ್ಕೊಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆ ಸರ್ವಿಸ್ ರೋಡ್ ಇರೋದ್ರಿಂದ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಜಾಸ್ತಿನೇ ಆಗುತ್ತೆ ಗುರು ಅಷ್ಟೇ. ಇವರೆಲ್ಗರು ಇವರು ಜೊತೆಗೆ ಬರೋಕ್ಕೆ ಸಾಯ್ತಾವೆ. ಇವು ಬಡೇತಾವು. ಬನ್ನಿ ಹೋಗೋದು, ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಮತ್ತೊಂದು ಸತಿ ಹೋಗ್ಬಿಟ್ಟು ಹಳೆ ವಿಡಿಯೋ ನೋಡ್ಕೊಂಡು ಬಂದುಬಿಡಿ. ಇದು ಹೊಸ ವಿಡಿಯೋ, ಸೆಕೆಂಡ್ ವಿಡಿಯೋ ಇದು. ಅದು ಆಲ್ರೆಡಿ ಒಂದು ಪೋಸ್ಟ್ ಮಾಡಿಕ್ಕಿದ್ದೀನಿ ನಾನು. ಅದು ಫಸ್ಟ್ ವಿಡಿಯೋ, ಅದು ತಿಮ್ಮಪ್ಪನ ಬೆಟ್ಟ ಬೆಂಗಳೂರಲ್ಲಿ ಹತ್ರದಲ್ಲಿರೋದು ಅದು. ದಿಸ್ ಇಸ್ ಸೆಕೆಂಡ್ ವಿಡಿಯೋ. ಬನ್ನಿ ಹೋಗೋಣ ನೈಟ್ ಟ್ರಿಪ್ಪು. ಯಾಕೆ ಅವಾಗ ಹೊಡಿತೀನಿ ಅಂದರೆ ಈ ರೋಡ್ಗಳಿಗಿರೋ ಖಾಲಿ ರೋಡ್ಗಳು ಆರಾಮಾಗಿ ಹುಡ್ಕೊಂಡು ಹೋಗ್ಬಿಡ್ಬೋದು. ಯಾವ ಟ್ರಾಫಿಕ್ ಇರೋಲ್ಲ, ಏನು ತಲೆನೋವು ಇರೋಲ್ಲ. ಅಮ್ಮಮ್ಮ ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಸಿಗ್ತಾರೆ ಅಷ್ಟೇ. ಏನಿಲ್ಲ, ನಮ್ಮ ಕ್ಯಾಮ್ರಾ ನೋಡ್ಕೊಂಬಿಟ್ಟು ಪೊಲೀಸ್ರೇ ಪಾಪ ಬಿಡಲಿ ಹೋಗೋ ಅಂತ ತಿಳ್ಕೊಂಬಿಟ್ರೆ ನಾವು ಮುಖನ ಆ ಥರ ರಿಯಾಕ್ಷನ್ ಮಾಡ್ಕೊಳ್ತೀವಿ ಅಷ್ಟೇ. ಅದು ಬಿಟ್ಟರೆ ನೋಡಿ ಖಾಲಿ ರೋಡು, ಬಿಂದಾಸಾಗಿ ಹೋಗ್ಬಿಡ್ಬೋದು. ಎಲ್ಲ ನಮ್ಮದೇ. ಅದೇ ಬೆಳಗ್ಗೆ ಹೊತ್ತಲ್ಲಿ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅದು ಇದು ಅಂತ. ಬೆಂಗಳೂರಲ್ಲಿ ನೀವು ಬೆಸ್ಟ್ ಟ್ರಾವೆಲಿಂದ ಹೋಗ್ತೀರ ಅಂದರೆ ಒಂದು ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಮಿಡ್ ನೈಟ್ ಹೋಗ್ಬೇಕು, ಇಲ್ಲಾಂದರೆ ರಾತ್ರಿ ಒಂದು 10-11 ಗಂಟೆ ಮೇಲೆ ಹೋಗ್ಬೇಕು. ಬೆಸ್ಟು. ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಈ ಥರ ಮೂಡಿರಲ್ಲ ಗುರು. ಟ್ರಿಪ್ಪು ಅಂತ ಬಂದರೆ ಬೆಳಗಿಂದ ರಾತ್ರಿವರೆಗೂ ಹೋಗ್ತಾಯಿದ್ರೆ ಏನು ಬೇಜಾರೇ ಆಗಲ್ಲ. ಆರಾಮಾಗಿ ಟ್ರಿಪ್ಪು ಹುಡ್ಕೊಂಡು ಮಸ್ತಾಗಿ ಇದ್ಬಿಡ್ಬೇಕು ಹಾಗೆ ಲೈಫಲ್ಲಿ. ಹಾಯ್ ಬ್ರೋ. ಎಲ್ಲ ನಮ್ಮ ಹುಡುಗರೆ ಸುಮ್ಮನೆ ಅವಾಗ ವೀಡಿಯೋ ಆನಲ್ ಐತೆ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಶೇಕೆಂಡ್ ಮಾಡೋದು. ಅಯ್ಯೋ ಇವನು ಶುರು ಹತ್ಕೊಂಡ್ಬಿಟ್ನು. ಇವನು ವ್ಯಾಲೆಂಟೀನ ರೋಸ್. ಇವನು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದ ಹುಡ್ಕೊಂಡು ಹೋಗ್ಬಿಟ್ಟು ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಅದು ಯಾವ ಪೆಟ್ರೋಲ್ ಬಂಕಲ್ಲಿ ಕುತ್ಕೊಂಡವನ ಗೊತ್ತಿಲ್ಲ. ಇವತ್ತು ಹಂಗೆ ಆಗ್ಬಾರ್ದು ಲೇ. ಬಾರ ಐಸಾಡಲ್ಲ ಹುಡ. ಮುಂದೆ ಹೋಗಿ ಸಾಯ್ತಾನೆ. NS 160 ಇಟ್ಕೊಂಡ್ಬಿಟ್ಟು ನಮ್ಮ ಗ್ಯಾಂಗಲ್ಲ ಅವಂದೇ ಹೈಯೆಸ್ಟ್ ಸ್ಪೀಡಾಗಿ ಹೋಗೋದು. ನಾವೆಲ್ಲ ನಂದು 100cc, ನಮ್ಮ ಹುಡುಗಂದು 125cc NS. ಅವನೊಬ್ಬಂದೆ 160cc ಆರಾಮಾಗಿ 120-130 ಹೋಗ್ಬಿಡ್ತಾನೆ. ನಾವೇನು ಪಾಪ ಮಾಡ್ತೀವಿ ಹೇಳಿ? ಅಟ್ಲೀಸ್ಟ್ ಮ್ಯಾಪು ಹಾಕೊಂಡು ಹೋಗಲ್ಲ ಅವನು. ಹೋಗ್ಬಿಡ್ಬೇಕು. ಆರಂಜ್ ಹೋಗ್ಬಿಡು. ಸುಗಿಯೋಣ. ರಾತ್ರಿ 2 ಗಂಟೆ ಆಗ್ತೈತಲ್ಲ ಗುರು, ಇನ್ನೂ ಸುಗಿಯೋರು ಕೆಲಸ ಮಾಡ್ತಾನೆ ಅವ್ರೆ. ಅಪ್ಪ ಲೈಫಲ್ಲಿ ಸ್ವಲ್ಪ ಜಿಗುಪ್ಸೆ ಬರಬೇಕು, ಆದರೆ ಲೈಫೇ ಜಿಗುಪ್ಸೆ ಥರದ್ದು ನೋಡ್ಕೊಂಡ್ಬಿಡ್ಬಾರ್ದು. ರಾತ್ರಿ 2:30 ಆಗ್ತೈತೆ ಗುರು. ಟೀ ಕುಡಿಯೋದ್ರಲ್ಲಿ ಒಂದು ಮಜಾ ಇದೆ ಅಲ್ಲ ಮಧ್ಯರಾತ್ರಿಯಲ್ಲಿ. ಆಹಾ, ಟ್ರಿಪ್ಪು ಅನ್ನೋದು ಒಂಥರ ಹೆಂಗೆ ಹೇಳೋದು, ನಮ್ಮ ಸ್ವಂತ ದುಡ್ಡನ್ನು ನಮ್ಮ ಸಂತೋಷಕ್ಕೆ ಖರ್ಚು ಮಾಡೋದು ಅಷ್ಟೇ. ಅದು ಬಿಟ್ಬಿಟ್ಟು ಕೆಲವೊಬ್ರು ಇದ್ದಾರೆ, ನೀನು ದುಡ್ಡು ಹಾಕು, ನಾನು ದುಡ್ಡು ಹಾಕು, ನಿನ್ನ ದುಡ್ಡಲ್ಲೇ ಬರ್ತೀನಿ, ನನ್ನ ದುಡ್ಡಲ್ಲೇ ಬರ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಫುಲ್ಲು ಸೈಕ್ ಮಾಡ್ಕೊಂಡು ನಿಂತಿರ್ತಾರೆ. ಧನಂಜಯ ಡಾಲಿಯವ್ರು ಹೇಳಿರ್ತಾರಲ್ಲ, ಬದುಕು ಖರ್ಚಾಗೋದಷ್ಟು ನೆನಪುಗಳಿರಬೇಕು ಅಂತ. ಖರ್ಚು ಮಾಡ್ತಾ ಇರಬೇಕು, ನೆನಪುಗಳು ಇರ್ತಾ ಇರಬೇಕು ಅಷ್ಟೇ. ಸತ್ತ ಮೇಲೆ ಯಾರು ಏನು ತೊಗೊಂಡು ಹೋಗೋಕ್ಕಿಲ್ಲ. ಸಾಕತ್ತಾಗೈತೆ ಗುರು. ರೋಡ್ ಮಾತ್ರ ಚಿಂದಿ ಆಗೈತೆ. ಬೇಜಾರು ಏನಪ್ಪ ಅಂದರೆ ಭಯ ಆಗ್ತೈತೆ ಇಲ್ಲಿ. ಇಂಥ ಕಾಡಲ್ಲಿ ಈ ಕಿತ್ತದ ಮಗಳು ಬೇರೆ ಜೊತೆಗೆ ಬರ್ತಾಯಿಲ್ಲ, ಒಬ್ಬನೇ ಮುಂದಕ್ಕೆ ಬಿಡ್ತಾವ್ರೆ. ಓಹೋ, ಇವೆಲ್ಲ ಎದ್ಬಿಟ್ಟವ್ರೆ. 5 ಗಂಟೆಗೆ ಎಲ್ಲ ಅಂಗಡಿನೇ ಓಪನ್ ಮಾಡಿಬಿಟ್ಟಾರಲ್ಲ ಗುರು, ಬೆಳಗ್ಗೆ 5 ಗಂಟೆಗೆ. ಪಕ್ಕ ಕಾಡು ಒಳಗಡೆ ಬಂದ್ಬಿಟ್ಟಿದ್ದೀವಿ ಗುರು. ಫುಲ್ಲು ಕತ್ಲೆ ಎತ್ತ ನೋಡಿದ್ರೆ ಫುಲ್ ಕತ್ಲೆನೇ ಐತೆ.
ಸಡನ್ನಾಗಿ ಹಳ್ಳಿ ಜನಗಳು ಬೇರೆ ದೆವ್ವ ಥರ ನಡ್ಕೊಂಡು ಬರ್ತಾರೆ. ನಮಗೆ ಬೇರೆ ಭಯ ಆಗ್ತೈತಿ ಇಲ್ಲಿ. ಶಾಪ ಗುರುವೇ, ಅಂತೂ ಇಂತೂ ಈ ಊರಲ್ಲಿ ಬೆಳಕಾಗಿ ಹೋಯ್ತು ಮೈಸೂರಲ್ಲಿ. ಯಪ್ಪ ಎಷ್ಟು ಲೇಟಾಗಿ ಆಯ್ತೈತೆ ಅಂದರೆ ಬೆಳಕು, ಯಾವಾಗ ಬೆಳಕಾಗುತ್ತೆ ಅಂತ ಕಾಯ್ತಾ ಇದ್ದೀನಿ ಗುರು. ನಾನಂತೂ ಫುಲ್ಲು ಸಿಕ್ಕಾಪಟ್ಟೆ ಕತ್ಲೆ, ಭಯಂಕರವಾಗೈತೆ ಜಾಗ ಮಾತ್ರ ಚಿಂದಿಯಾಗಿ. ಹಬ್ಬ ಗುರು, ಸಖತ್ತಾಗಿ ಎಂಜಾಯ್ಮೆಂಟ್ ಐತೆ. ಲಾಸ್ಟ್ ಮಾತ್ರ ಮಿಸ್ಸೇ ಮಾಡ್ಕೋಬೇಕು ಬಡಿ ಮಗ. 6 ಗಂಟೆ ಆಗ್ತೈತೆ. ಅಣ್ಣಯ್ಯ ನಾವೇನು ರೇಸ್ಗೆ ಹೋಗ್ತಿಲ್ಲ, ಆರಾಮಾಗೆ ಹೋಗಿ ಜಾಗ ನೋಡ್ತಾ ಜನ ಹಂಗೆ ಹೋಗ್ಬೇಕು ಅನಿಸುತ್ತೆ. ಇಲ್ಲ ನೋಡಿ 3 ಜನ NS, ಅವ್ನು ಇನ್ನೊಬ್ಬನು NS 200 ಇಟ್ಕೊಂಡವನೆ. ಆದರೆ KA 42 ಬೈ ನಮ್ಮದು KA 03. ಅವರಿಬ್ಬರು ರೇಸ್ ಹುಡ್ಕೋತಾರೆ. ಹೋಗಿ ಸಾಯಿ ಹೆಂಗಾದ್ರೆ. ಏಯ್ ನಿಧಾನವೇ ಪ್ರಧಾನ. ಲೋ ಯಾಕ್ಲಾಬೇಕು ಇವೆಲ್ಲ ನಿಂಗೆ? 3 ಜನ NSಗೆ ರೇಸು. ಪರವಾಗಿಲ್ಲ, ನಾವು ಹೀಗೆ ಹ್ಯಾಪಿಯಾಗಿ ಹೋಗ್ತೀವಿ ಜಾಲಿಯಾಗಿ. ಬಂದಿದ್ದೆ ಸುಖ, ಸೂಪರ್ ಆಗತ್ತೆ. ಎಲ್ಲ ಈ ಥರ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸ್ಪೀಡಾಗಿ ಹೋದರೆ ಏನು ಸಿಗಲ್ಲ ಅಲ್ಲಿ. ಹೆಂಗಿದ್ರು ಸ್ಲೋವಾಗಿ ಹೋದ್ರೂ ಅದೇ ಜಾಗ ಸಿಗುತ್ತೆ, ಸ್ಪೀಡಾಗಿ ಹೋದ್ರೂ ಅದೇ ಜಾಗ ಸಿಗುತ್ತೆ. ಓಹೋ, ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ ಗುರು. 6 ಗಂಟೆ ಅಂತ ಹೇಳಿದ್ದಾರೆ. ಒಂದು 5 ನಿಮಿಷ ಕಮ್ಮಿ ಬಿದ್ದೈತೆ. ಹೋಗೋ ದಾರಿಯಲ್ಲಿ ಏನೇನು ಸಿಗಬೇಕು ಎಲ್ಲ ಸಿಕ್ಬಿಡ್ಬೇಕು ಹೋಗತ್ತೆ. ನೋ ಫೀಡಿಂಗ್, ಸ್ವಚ್ಛತೆ ಕಾಪಾಡಿಕೊಳ್ಳಿ ಬಿಹಾರ್ ಹಿಲ್ಸ್. ವೆಲ್ಕಮ್ ಟು ಬಿಹಾರ್ ಹಿಲ್ಸ್. ಕನ್ನಡದಲ್ಲೇ ಬರ್ದಿಲ್ಲ ಬಡಿತಾವು. ಹೋಗ್ರಲ್ಲ ಸ್ವಚ್ಛತೆನ ಕಾಪಾಡು. ಅಲ್ಲೇನು ಗುರು, ಜಿಂಕೆನಾ ಚಿರತೆನಾ? ಅದೇನೋ ಜಿಂಕೆನಾ ಚಿರತೆನಾ? ಜಾಮೂನ್, ಅದು ಬಂದು ಕಲ್ಲು ಅದು. ಹಾಯ್ ಬಾಯ್ಸ್. ಕರಿಬಾರ್ದಪ್ಪ ಗುರುವೇ, ಎಂಟ್ರಿ ಫೀಸು ಬರೀ 10 ರೂಪಾಯಿ ಗುರು. ಮಸ್ತಾಗೈತೆ. ಯಪ್ಪ 6 ಗಂಟೆ 10 ನಿಮಿಷ ಏನೋ ಆಗ್ತೈತೆ. ಇವಾಗ ಒಳಗಡೆ ಬಿಟ್ಟವ್ರೆ. ಕರೆಕ್ಟ್ 6 ಗಂಟೆ 10 ನಿಮಿಷ ಆಗೋರು. ಅದೇ ಗ್ಯಾಪಲ್ಲಿ ಒಂದು 2-3 ಫೋಟೋ ಇಸ್ಕೊಂಡ್ಬಿಟ್ವಿ ನಾವಂತೂ. ಅಣ್ಣಯ್ಯ ಏನು ಹೊಗೆ ಹೆಂಗೆ ಬಿಡ್ತಾ ಇದೆಯಾ? ಸ್ವಲ್ಪ ಕಮ್ಮಿ ಬಿಡೋಣ ಹೊಗೆನಾ. ಅಯ್ಯೋ, ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕೋರೆ ಸ್ವಲ್ಪ ನಿಧಾನವಾಗಿ ಇದು ಮಾಡು ಅಂತ. ಓಹೋ, ಏನು ಗುರು ಇದು ಚಿಂದಿ ಚಿತ್ರಾನ್ನ ಹೋಗೋತ್ತಾಗೆ ಎಲ್ಲ ಬೆಟ್ಟದ ಮೇಲೆ ಮಂಜು ತುಂಬ್ಕೊಂಡ್ಬಿಟ್ಟೈತಲ್ಲ ಗುರು. ಇದು ಬಿಳಿಗಿರಿ ರಂಗನ ಬೆಟ್ಟ ಅಣ್ಣಯ್ಯ, ಸೂಪರು. ಓಹೋ, ಈ ಥರ ಎಂಜಾಯ್ಮೆಂಟ್ ಸಿಗ್ಬೇಕಂದ್ರೆ ಈ ಕಿತ್ತೋದಕ್ಕೆ ಬೇಗ ಬರಬೇಕಿತ್ತು. ಬೇಗ ಬಂದರೆ ಏನು 6 ಗಂಟೆ 10 ನಿಮಿಷಕ್ಕೆ ಸುಮ್ಮನೆ ಆಚೆ ಕಾಯ್ತಾ ಇದ್ದೀವಿ. ಸೂಪರ್ 13 ಕಿಲೋಮೀಟ್ರ್ ಇದೇ ಥರ ರೋಡು. ನೆನ್ಸ್ಕೊಂಡು ನೋಡಿ, ಈ ಥರ ರೋಡ್ಗಳನ್ನ ಹಂಗೆ ಮತ್ತೆ ಬರಬೇಕು ಅನಿಸುತ್ತೆ. ಆಹಾ ಸೂಪರ್. ಆಹಾ ಓ, ಏನು ಗುರು ಇದು ಆಕಾಶದ ಮೇಲೆ. ಯಪ್ಪ ಸಖತ್ತಾಗೈತೆ. ಆಹಾ, ಈ ಥರ ರೋಡಲ್ಲಿ ಹೇಗೆ ಒಂದು ಹಾಡು ಹಾಕೊಂಡು ಹೋಗ್ತಾ ಇದ್ರೆ ಏನು ಮಜಾ ಹೇಳಿ. ಓಹೋ, ನಾವಾಡುವ ನುಡಿಯೇ ಗಂಧದ. ಸೂಪರ್ ಗುರು, ಈ ಥರ ರೋಡು. ಬಿಳಿಗಿರಿ ರಂಗನ ಬೆಟ್ಟ. ಬಂದ್ಬಿಡಿ, ಈ ಥರ ಅದ್ಭುತವಾದ ಪ್ಲೇಸ್ನ ಬಿಟ್ಬಿಟ್ಟು ಕೇರಳ, ತಮಿಳ್ನಾಡು, ಗೋವಾ ಅಂತ ಸುತ್ತಾಡ್ಕೊಂಡಿರೋ ನಿಮ್ಮ ಫ್ರೆಂಡ್ಸು ತೋತೇರಿಕೆ ಇಂಥ ಪ್ಲೇಸ್ ಮಿಸ್ ಮಾಡಿಬಿಟ್ವಾ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಮೈಸೂರಲ್ಲಿ. ಅಪ್ಪ ನಾಚಿಕೆ ಆಗಬೇಕು ಅವರಿಗೆಲ್ಲ. ನಮ್ಮಲ್ಲಿರೋ ಜಾಗನ ಫಸ್ಟು ನಾವು ಹುಡುಕಾಡಿ ನೋಡಿಕೊಂಡು ಫಸ್ಟು ನಾವು ಬೆಳೆಸ್ಬೇಕು ನಮ್ಮ ಹತ್ರ ಇರೋ ಜಾಗಗಳನ್ನ. ಓಹೋ, ಏನು ಗುರು ಇದು ರೋಡು ಚಿಂದ್ಯಾಗಿ ಮಾಡಿಬಿಟ್ಟಾರ ಹೋಗತ್ತಾಗೆ. ಬಂದ್ಬಿಟ್ರ ಮಾನ್ಸೂನ್ಗೆ. ಚಿಕ್ಕಮಗಳೂರು ಬಿಟ್ರೆ ನೆಕ್ಸ್ಟು ಮೈಸೂರು ಇರಬೇಕಲ್ಲಿ. ಬೇರೆ ಎಲ್ಲ ಐತೆ ಸಕಲೇಶ್ಪುರ ಎಲ್ಲ. ಆದರೂ ಒಂದು ಕಡೆ ಮೈಸೂರು ನೋಡ್ಕೊಂಬಿಟ್ಟು ಒಂದು ವಿಸಿಟ್ ಹೊಡ್ಕೊಂಬಿಟ್ರೆ ಒಳ್ಳೆ ಪ್ಲೇಸು. ಈ ಥರ ಪ್ಲೇಸ್ ಎಲ್ಲ ಸುಮ್ಮನೆ ಅಂಡರ್ ರೇಟೆಡ್ ಆಗಿ ಇದ್ಬಿಡ್ತವೆ.
ಸೂಪರ್ ಗುರು. ರಾತ್ರಿ ಫುಲ್ಲು ಕಾಡಲ್ಲೇ ಇದ್ವಿ, ಯಾವಾಗ ಬೆಳಕಾಗುತ್ತೆ ಅಂತ ಇದ್ವಿ. ಬೆಳಕಂದ್ರೆ ಈ ಥರ ಇರ್ಬೇಕು ಗುರು, ಎದ್ದ ತಕ್ಷಣ ಕಾಡಲ್ಲಿ ಬರೋ ಥರ. ಸೂಪರ್ ಗುರು. ಒಂಥರ ಆಫ್ ರೋಡಿಂಗ್ ಥರ ಸಿಕ್ಬಿಟ್ಟೈತೆ. ಫುಲ್ಲು ಮಂಜು ಆಯ್ತಾ ಗುರು. ಅಯ್ಯೋ ವೈಸರ್ ಹಾಕೊಂಡ್ಬಿಡ್ತೀನಿ ರೀ, ನಮಗೆ ಚಳಿ ಅಂದರೆ ಆಗಲ್ಲ. ಓಹೋ ಅಣ್ಣಯ್ಯ, ನಾವು ಲೈಟ್ ಹಾಕ್ತೀವಿ. ಏನು ಫಾಗ್ ಲೈಟು ಕಣ್ಣಿಗೆ ಬೀಳುತ್ತೆ ನಿಮಗೆ, ಹೋಗಿ ಸೈಡಿಗೆ. ಓ ಏನು ಗುರು ಇದು, ಕಣ್ಣೇ ಕಾಣ್ತಿಲ್ವಲ್ಲ ಗುರು ಇದು, ವೈಸರ್ ಹಾಕೊಂಡ್ಬಿಟ್ರೆ. ಓ ಈಗ ಒಂಚೂರು ಫಾಗ್ ಕಮ್ಮಿನ ಆಗ್ತಿಲ್ಲ ಗುರು, ಸಿಕ್ಕಾಪಟ್ಟೆ ಫಾಗಲ್ಲೈತೆ, ಒಂಚೂರು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಹೋಗ್ತಾ ಇದೀವಿ ರಿಟರ್ನು. ಆದರೆ ಸೂಪರ್ ಆಗೈತೆ ಗುರು. ನೋಡಿ ಅಲ್ಲಿ ದೇವಸ್ಥಾನ ಐತೆ, ದೇವಸ್ಥಾನನೂ ಕಾಣ್ತಿಲ್ಲ ನಿಮಗೆ, ಏನೂ ಕಾಣ್ತಿಲ್ಲ, ನೆಲ ಸ್ವಲ್ಪ ಕಾಣ್ತೈತೆ ಅಷ್ಟೇ ಗುರು. ನಮ್ಮ ಹುಡುಗರು ಹಾಡು ಹಾಕೊಂಡು ವೈಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಾಯ್ಸು. ನಾವು ಹಾಗೆ ಹೋಗ್ತಾ ಇದ್ದೇವೆ. ಫುಲ್ಲು ಫಾಗ್ ಅನ್ಕೊಳ್ಳಿ, ಬಂದರೆ ಒಳ್ಳೆ ವೈಬು. ಓ ಬಿಟ್ಟೋದಾಗ ಮನಸ್ಸೇ ಬರ್ತಿಲ್ಲ ಗುರು. ಆದರೂ ನೋಡಿ ಸಾಕಾಗ್ಬಿಡ್ತು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ 2 ಅವರ್ ಸುಮ್ಮನೆ ಬಂದ್ವಿ. ಒಂದು ಫೋಟೋ ಕೂಡ ನ್ಯಾಯವಾಗಿ ಬರ್ತಾಯಿಲ್ಲ. ಇಲ್ಲಿ ದೇವಸ್ಥಾನ ಇದೆ, ಗಂಗಾ ದೇವಸ್ಥಾನ. ಓಕೆ, ಮುಂದೆ ಹೋಗೋದಾರೆ ಏನಾದ್ರು ಚೆನ್ನಾಗಿತ್ತಂದ್ರೆ ನೋಡ್ಕೊಳ್ಳೋಣ. ಗುರುವೇ ಬೆಳಿಗ್ಗೆರಿ ರಂಗನ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಹಾಗೆ ತಲಕಾಡು ಪಕ್ಕದಲ್ಲೇ ಇದೆ, ಬರೀ 33 ಕಿಲೋಮೀಟ್ರ್ ಇದೆ. ಒಂದಿನ ಪ್ಲ್ಯಾನ್ ಮಾಡ್ತಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೆಲ್ಲ ಅಲ್ಲಿ ಆಗಿರುತ್ತೆ. ಆಮೇಲೆ ಬಿತ್ತಲ್ಲಿ ಸ್ವಲ್ಪ ಚೆನ್ನಾಗಿರಲ್ಲ. ಅಲ್ಲಿಂದ ಹಾಗೆ ತಲಕಾಡಿಗೆ ಬಂದರೆ ವೀಕೆಂಡಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಫುಲ್ ಎಂಜಾಯ್ ಮಾಡ್ಕೊಂಬಿಟ್ಟು ಹಾಗೆ ಒಂದಿನದ ಟ್ರಿಪ್ಪು ಮುಗಿಸ್ಬಿಡಿ. ಥ್ಯಾಂಕ್ ಯು, ಟಾಟಾ, ಬೈ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಸೋಮನಾಥ್ ಸಿದ್ದು.